ಹಾಯ್ ಹಾಲ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಹಾಸ್ಯಗರ್ಭ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ರೋಡ್ ಮಧ್ಯದಲ್ಲಿ ನಿಂತ್ಕೊಂಡು ಕುಡ್ದಿರೋ ಥರ ಗಲಾಟೆ ಮಾಡ್ತಾ ಇರ್ತಾನೆ. ನೀನು ಯಾರೇ ನನಗೆ ಇದನ್ನೆಲ್ಲ ಕೇಳೋದಕ್ಕೆ, ನಿನಗೇನು ಯೋಗ್ಯತೆ ಇದೆ ಅಂತ ಇದನ್ನೆಲ್ಲ ಈ ಥರ ಕ್ವಶನ್ಸ್ ಕೇಳ್ತಿದ್ದೆ. ನನ್ನ ಇಷ್ಟ, ನಾನು ಕುಡಿಯೋದು ಬಿಡೋದು ನನಗೆ ಇಷ್ಟ, ನಾನು ದುಡಿತೀನಿ, ನಾನು ಕುಡಿತೀನಿ, ನಿನಗೇನು ಅಂತ ಹೇಳಿ ಕೇಳ್ತಿರ್ಬೇಕು. ರೀ ನಿಮ್ಮ ಹೆಂಡ್ತಿ, ನಾನು ಕೇಳೋದಕ್ಕೂ ನನಗೆ ಹಕ್ಕಿಲ್ವಾ ಅಂತೇಳಿ ಈ ಕಡೆ ಮೀನಾ ಕೇಳ್ತಿರ್ಬೇಕಾದ್ರೆ, ಇಲ್ಲ ನಿನಗೆ ಯಾವ ಹಕ್ಕು ಇಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅದೇ ರೋಡಲ್ಲಿ ಪ್ರಿನ್ಸಿಪಲ್ ಕೂಡ ಅದೇ ರೋಡಲ್ಲಿ ಹೋಗ್ತಿರ್ತಾರೆ. ಇದನ್ನೆಲ್ಲ ಅವರು ಕೂಡ ಗಮನಿಸ್ತಾ ಇರ್ತಾರೆ ನಿಂತ್ಕೊಂಡು. ಈ ಕಡೆ ಸೂರ್ಯ ತುಂಬ ಬಾಯಿಗೆ ಬಂದಂಗೆ ಬೈತಾ ಇರ್ತಾನೆ. ಈ ಕಡೆ ಅವಳನ್ನ ತುಂಬ ಕೀಳಾಗಿ ಬೈತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡಿದ್ದು ಈ ಕಡೆ ಮೀನನು ಕೂಡ, ಏನ್ರಿ ಹಿಂಗೆಲ್ಲ ಮಾತಾಡ್ತಾ ಇದ್ದೆ, ನಾನು ಹೆಂಡ್ತಿಯಾಗಿ ಇದನ್ನೆಲ್ಲ ಕೇಳಬಾರ್ದಾ ಹಾಗೆ ಹೀಗೆ ಅಂತೆಲ್ಲ ಕೇಳ್ತಿರ್ಬೇಕಾದ್ರೆ, ಇಲ್ಲ ನೀನು ಯಾವ ಸೀಮೆ ಹೇಳ್ತೀನಿ, ನಾನು ನೀನು ಹೆಂಡ್ತಿ ಅಲ್ಲ, ನೀನು ಯಾರು ಅಂತಲೇ ನನಗೆ ಗೊತ್ತಿಲ್ಲ ಹಾಗೆ ಹೀಗೆ ಅಂತ ಸೂರ್ಯ ಕೂಡ ಇನ್ನು ತುಂಬ ಜೋರಾಗಿ ಜಗಳ ಆಡ್ತಾ ಇರ್ತಾನೆ. ಅವಳನ್ನು ಕೂಡ ಇಟ್ಕೊಂಡು ತುಂಬ ಗೋಳಾಡ್ಕೊಂಡು ಅವಳಿಗೆ ಹೊಡೆಯೋ ಥರ ಎಲ್ಲ ಮಾಡಿಬಿಟ್ಟು ಅವಳನ್ನ ಅಲ್ಲಿಂದ ತಳ್ಳಿಬಿಡ್ತಾನೆ. ಇದನ್ನೆಲ್ಲ ನೋಡಿದ್ದು ಈ ಕಡೆ ಅದೇ ಟೈಮ್ಗೆ ಮಂಜನ ಕೂಡ ಬರ್ತಾನೆ. ನನ್ನ ಅಕ್ಕನ್ನೇ ತಳ್ತೀನಿ, ನಿಂಗೆ ಎಷ್ಟು ಇರಬೇಕು ಅಂತ ಹೇಳ್ಬಿಟ್ಟು ಈ ಕಡೆ ಸೂರ್ಯನಿಗೆ ಹೊಡೆಯೋಕ್ಕೆ ಅಂತ ಹೇಳ್ಬಿಟ್ಟು ಮಂಜ ಕೂಡ ಹೋಗ್ತಾರೆ. ನೀನು ನನ್ನಷ್ಟು ಚಿಕ್ಕವನು ಕಣೋ, ನೀನು ನನಗೆ ಹೊಡೆಯೋಕ್ಕೆ ಬಂದಿಲ್ಲ, ನಾನು ನಿನ್ನ ಕಾಲು ಮುರಿದು ಕೈ ಕೊಟ್ಬಿಡ್ತೀನಿ ಹುಷಾರ್ ಅಂತ ಹೇಳ್ಬಿಟ್ಟು ಅವನು ಕೂಡ ಆ ಕಡೆ ತಳ್ಳಿಬಿಡ್ತಾನೆ. ಅವನು ಸಹ ಗ್ರಿಪ್ ಸಿಗ್ದೇನೆ ಅವನು ಕೂಡ ಹೋಗ್ಬಿಟ್ಟು ಪ್ರಿನ್ಸಿಪಲ್ ಮೇಲೆ ಹೋಗಿ ಅವನು ಬೀಳ್ತಾನೆ. ಇದನ್ನು ನೋಡಿದ್ರೆ, ಈ ನಿಮ್ಮ ಕಾಲೇಜ್ ಸ್ಟೂಡೆಂಟ್ ಅಲ್ವಾ ನೀನು ಅಂತೇಳಿ ಕೇಳ್ತಿರ್ಬೇಕಾದ್ರೆ, ಅವರು ಸಹ ನಾನು ನಿಮ್ಮ ಕಾಲೇಜ್ ಸ್ಟೂಡೆಂಟೇ ಅಂತೇಳಿ ಹೇಳ್ತಿರ್ತಾನೆ. ಅದಕ್ಕೇ ಈ ಕಡೆ ಅದೇ ಟೈಮ್ಗೆ ಮೀನಾನು ಕೂಡ ಬರ್ತಾಳೆ. ನೋಡಿ ಸರ್, ಯಾವಾಗ ನೋಡಿದ್ರು ದುಡ್ಡು ಅಂತ ಇದು ಮಾಡ್ತಾನೆ. ಅದಕ್ಕೋಸ್ಕರ ಮನೇಲಿ ಸಂಸಾರ ತೂಗಕ್ಕಾಗ್ದೇ ಈ ಕಡೆ ಇವನು ಕೆಲಸಕ್ಕೆ ಹೋಗ್ತಿದ್ದ, ಅದಕ್ಕೋಸ್ಕರ ಅಟೆಂಡೆನ್ಸ್ ಶಾರ್ಟೇಜ್ ಬಂದಿದ್ದು ಅಂತ ಹೇಳಿ ಈ ಕಡೆ ಮೀನಾ ಕೂಡ ಯಾಮರಿಸ್ತಾ ಇರ್ತಾಳೆ. ಹೌದಾ, ಸರಿ ಆಯಿತು, ಅಲ್ಲ ಅಮ್ಮ, ಗಂಡ ಹೆಂಡತಿ ಜಗಳ ಏನಿದ್ರು ಮನೇಲಿ ಇಟ್ಕೋಬೇಕು, ಈ ಥರನೆಲ್ಲ ಮಾಡೋದು ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ ಸೂರ್ಯ ಕೂಡ ಬರ್ತಾನೆ. ಅದು ನಮ್ಮ ಗಂಡ ಹೆಂಡತಿ ಜಗಳ ನಮ್ಮ ಇಷ್ಟ, ನೀವು ಯಾರು ಅದನ್ನೆಲ್ಲ ಕೇಳೋದಕ್ಕೆ, ನಾವು ಮನೇಲಾದರೂ ಮಾಡ್ತೀವಿ, ಬೀದಿಲಾದರೂ ಮಾಡ್ತೀವಿ, ನಿಮಗೇನು ಹಕ್ಕಿದೆ ಅಂತ ನೀವು ನಮ್ಗೆ ಇದನ್ನೆಲ್ಲ ಕೇಳ್ತೀರಾ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲಪ್ಪ ನೀನು ಅಷ್ಟೊಂದು ಬಂದು ಬೇಡ್ಕೊಂಡಿದ್ದು ನೋಡ್ಬಿಟ್ಟು ನೀನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ, ನೀನು ನೋಡಿದ್ರೆ ಹಿಂಗೆಲ್ಲ ಆಡ್ತಿದ್ದೆ, ಅದ್ರ ಬೀದಿ ನಿಂತ್ಕೊಂಡು ಒಂದು ಹೆಣ್ಮಗು ಜೀವನ ಹಾಳು ಮಾಡ್ತಿದ್ದೆ, ಹೆಣ್ಮಗು ಹೊಡಿತೀರ, ನಿನಗೇನು ಅನ್ಸಲ್ವಾ ಅಂತ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಅದೇ ಪ್ರಿನ್ಸಿಪಲು ಪೊಲೀಸವ್ರಿಗೆ ಫೋನ್ ಮಾಡಿರ್ತಾನೆ. ಪೊಲೀಸರು ಕೂಡ ಅದೇ ಟೈಮ್ಗೆ ಬರ್ತಾನೆ. ಈ ಕಡೆ ಸೂರ್ಯಂಗೆ ನಾನು ಮಾಡ್ತಿರೋ ನಾಟಕ ಅಂತ ಅವನಿಗೆ ಗೊತ್ತಿರುತ್ತೆ. ಆದರೂ ಕೂಡ ಸೂರ್ಯ ಸಡನ್ನಾಗಿ ಪೊಲೀಸ್ ಬಂದುಬಿಟ್ರಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಮೀನಾ ಸೂರ್ಯಂಗೆ ಇಬ್ಬರು ತುಂಬ ಗಾಬರಿ ಆಗ್ತಾರೆ. ಅದೇ ಟೈಮ್ಗೆ ಯಾರು ಗಲಾಟೆ ಮಾಡ್ತಿದ್ದು ಅಂತ ಪೊಲೀಸ್ ಬಂದು ಕೇಳಿದಾಗ, ಇವರೇ ಮೇಡಮ್, ನಾನೇ ನಿಮಗೆ ಕಾಲ್ ಮಾಡಿದ್ದು ಅಂತ ಪ್ರಿನ್ಸಿಪಲ್ ಕೂಡ ಹೇಳ್ತಾರೆ. ಹೆಂಡ್ತಿನ ನಡು ರೋಡಲ್ಲಿ ನಿಲ್ಲಿಸ್ಬಿಟ್ಟು ಹೊಡಿತಾ ಇದ್ದಾನೆ ಇವನಿಗೆ, ಏನೂ ಅನ್ಸಲ್ವ, ಅದು ಕುಟ್ಕೊಂಡು ಬಂದು ಹೊಡಿತಿದ್ದಾನೆ ಅಂತ ಹೇಳಿದಾಗ, ಇವಳು ನನ್ನ ಹೆಂಡ್ತಿ ನನ್ನ ಇಷ್ಟ, ನಾನು ಹೊಡಿತೀನಿ, ನೀವ್ಯಾರು ಅದನ್ನೆಲ್ಲ ಕೇಳೋಕ್ಕೆ ಅಂತ ಪೊಲೀಸರಿಗೆ ಹೇಳಿದಕ್ಕೆ ಪೊಲೀಸರು ಕೂಡ ಅವನ್ನ ಅರೆಸ್ಟ್ ಮಾಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಮಂಜಿಗೆ ಪ್ರಿನ್ಸಿಪಲ್ ಹೇಳ್ತಿರ್ತಾರೆ, ಸರಿ ಆಯಿತು, ನಿನ್ನ ಬಗ್ಗೆ ನಂಗೆ ಗೊತ್ತಿರಲಿಲ್ಲ, ನೀನು ಬಂದುಬಿಟ್ಟು ಎಕ್ಸಾಮ್ ಬರೀ, ನಾನು ನಿಂಗೆ ಎಕ್ಸಾಮ್ ಕೂರಿಸ್ತೀನಿ ಅಂತ ಹೇಳಿದಾಗ ಮಂಜಿಗೆ ತುಂಬ ಖುಷಿ ಆಗುತ್ತೆ. ಈ ಕಡೆ ಮೀನಿಗೂ ತುಂಬ ಖುಷಿ ಆಗ್ತಿರುತ್ತೆ. ಆದರೆ ಈ ಕಡೆ ಮೀನ ಇದ್ದಳು ರೀ ಅಂತ ಹೇಳ್ಬಿಟ್ಟು ಹೋಗ್ತಿರ್ಬೇಕಾದ್ರೆ, ಯಾಕಕ್ಕ ನೀನು ಹೋಗ್ತಿದ್ಯಾ, ಆ ಕಿಚನ್ ಮುಂದೆ ನೀನು ಯಾಕೆ ಹೋಗ್ತಿದ್ಯಾ ಅಂತ ಹೇಳಿ ಹಿಂದೆ ಹೋಗ್ತಿರ್ಬೇಕಾದ್ರೆ, ಸಾಕು ಮುಚ್ಚೋ ಬಾ, ಎಲ್ಲ ನಿನ್ನಿಂದನೇ ಆಗಿದೆ, ನಿನಗೋಸ್ಕರ ನಿಮ್ಮ ಮಾವ ಇದನ್ನೆಲ್ಲ ನಾಟಕ ಆಡಿದ್ದು, ಅವ್ರು ಕುಡ್ದಿರೋ ಥರ ನಿಮ್ಮ ಮಾವ ನಾಟಕ ಆಡ್ತಿದ್ರು ಅಂತ ಹೇಳ್ತಾರೆ. ಇದು ಮುಂಚೆನೇ ಹೇಳಬೇಕಿತ್ತಲ್ಲ ನೀನು ನನಗೆ ಅಂತ ಹೇಳಿದಾಗ, ಏನು ಹೇಳಿದ್ರೆ ನೀನೇನು ಮಾಡ್ತಿದ್ದೆಪ್ಪ, ಸ್ಟೇಷನ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಸ್ಟೇಷನ್ಗೆ ಅಂತ ಹೋಗ್ತಾರೆ. ಈ ಕಡೆ ಸೂರ್ಯ ಇದನ್ನು ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇರ್ತಾನೆ, ನಾನು ಕುಡ್ದಿಲ್ಲ ಸಾಹೇಬ್ರೆ, ಅದೇನೋ ಮಿಷಿನ್ ಇದಿಲ್ಲ, ಅದನ್ನು ತೊಗೊಂಬಂದು ನಾನು ಬಾಯಿಗೆ ಅವಾಗ ಗೊತ್ತಾಗುತ್ತೆ ನಾನು ಕುಡ್ದಿಲ್ಲ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಅದೇ ಟೈಮ್ಗೆ ಈ ಕಡೆ ಮಂಜ ಹಾಗೂ ಈ ಕಡೆ ಮೀನಾ ಕೂಡ ಬರ್ತಾರೆ. ನೀನು ಯಾಕೆ ಬಂದೆ, ಅಯ್ಯೋ ಅವರು ಒಂದಿನ ಇಲ್ಲಿ ಇಟ್ಕೊಂಡು ನಾಳೆ ದಿನ ಕಳಿಸ್ತಿದ್ರು ಕಣೆ, ಇಲ್ಲೊಂದು 2 ಗಂಟೆ ಬಿಟ್ಟು ಕಳಿಸ್ರು, ನೀನು ಯಾಕೆ ಬಂದೆ ಇಲ್ಲಿ ತನಕ ಅಂದಾಗ ಈ ಕಡೆ ಪೊಲೀಸ್ ಕೂಡ ಬರ್ತಾರೆ. ಪೊಲೀಸ್ ಬಂದಿರೋದು ನೋಡ್ಬಿಟ್ಟು ಈ ಕಡೆ ಮೀನಾ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಕೇಳ್ತಾಳೆ, ಸಾಹೇಬ್ರೆ ಅವರು ನನ್ನ ಯಜಮಾನ್ರು ಅವ್ರೇನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಅಂತ ಹೇಳಿ ಕೇಳ್ತಿರ್ಬೇಕಾದ್ರೆ, ಏನಮ್ಮ ತಪ್ಪು ಮಾಡಿ, ನಡು ರಸ್ತಲ್ಲಿ ನಿಂತ್ಕೊಂಡು ನಿಂಗೆ ಬಾಯಿಗೆ ಬಂದಂಗೆ ಬೈದಿದ್ದಾನೆ, ಹೊಡೆದಿದ್ದಾನೆ, ಅದು ಅಲ್ಲದೆ ನೀನು ಒಂದು ಹೆಣ್ಮಗು ಅಂತಲೂ ಗೊತ್ತಿಲ್ಲದೆ ಹಾಗೆ ಮಾಡಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಇಲ್ಲ ಸಾಹೇಬ್ರೆ ಅವ್ರು ನಿಜವಾಗ್ಲೂ ಕುಡ್ದಿರಲಿಲ್ಲ, ಅವ್ರು ಕುಡಿಯೋ ಥರ ನಾಟಕ ಆಡ್ತಿದ್ರು, ಅವನು ನನ್ನ ತಮ್ಮಂಗೆ ಎಕ್ಸಾಮ್ಗೆ ಕೂರಿಸಿರಲಿಲ್ಲ ಅಂತ ಹೇಳ್ಬಿಟ್ಟು ಪ್ರಿನ್ಸಿಪಲ್ ಮುಂದೆ ಕುಡ್ದಿರೋ ಥರ ನಾಟಕ ಆಡ್ಬಿಟ್ಟು ಇವ್ರು ನನಗೆ ಹೊಡಿತಾರೆ ಬಡಿತಾರೆ, ಅದಕ್ಕೋಸ್ಕರ ಅವ್ನು ಕೆಲ್ಸಕ್ಕೆ ಹೋಗ್ತಾ ಇದ್ದ ಅಂತ ಹೇಳಿ, ಅಟೆಂಡೆನ್ಸ್ ಶಾರ್ಟೇಜ್ಗೋಸ್ಕರ ಈ ಥರ ಎಲ್ಲ ಮಾಡ್ತಿದ್ರ ಅಂತ ಹೇಳಿ ಹೇಳೋಣ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಿದ್ವಿ ಸರ್, ಅವ್ರು ಬೇಕು ಅಂತ ಕುಡ್ದಿರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಅಲ್ಲ ಕಣಮ್ಮ ನೀನು ಇಷ್ಟೊಂದೆಲ್ಲ ಏನಕ್ಕೆ ನಾಟಕ ಆಡಬೇಕಾಗಿತ್ತು, ಪೊಲೀಸ್ ಹತ್ರ ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಅವ್ರಿಗೆ ಎಕ್ಸಾಮಿಗೆ ಕೂರಿಸೋರು, ನೀನು ಇಷ್ಟೊಂದೆಲ್ಲ ನಾಟಕ ಆಡಿ ಪಬ್ಲಿಕ್ ಅವ್ರಿಗೆಲ್ಲ ತೊಂದರೆ ಕೊಟ್ಟಿದ್ದೀರಾ, ಆಮೇಲೆ ಪಬ್ಲಿಕ್ ಅವ್ರ ಮುಂದೆ ಎಲ್ಲ ನೀವು ಈ ಥರ ಎಲ್ಲ ಹೊಡೆದಾಡಿದ್ದೀರಾ, ಸುಮ್ಮನೆ ಬಿಡ್ತಾರಾ ಹೇಳಿ ಅಂತ ಹೇಳಿದರು. ಇಲ್ಲ ಸಾಹೇಬ್ರೆ, ಅವರು ಬೇಕು ಅಂತ ಮಾಡಿಲ್ಲ, ಅದು ನಮಗೆ ಗೊತ್ತಿಲ್ಲದೆ ಆಗಿದ್ದು ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಮಂಚನೂ ಕೂಡ ಕೇಳ್ತಾರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಬೇಕಾದ್ರೆ ನನ್ನ ಒಳಗೆ ಹಾಕಿ ನಮ್ಮ ಭಾವನ ಬಿಟ್ಬಿಡಿ ಅಂತ ಕೇಳ್ತಿರ್ಬೇಕಾದ್ರೆ, ಅದಕ್ಕೆ ಈ ಕಡೆ ಸೂರ್ಯ ಇದನ್ನು ಇದೆಲ್ಲ ಏನು ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಅದಕ್ಕೆ ಈ ಕಡೆ ಪೊಲೀಸರು ಕೂಡ ಹೇಳ್ತಿರ್ತಾರೆ, ಇವತ್ತು ನಾನು ಬಿಡೋದಕ್ಕಾಗಲ್ಲ ಅಮ್ಮ, ಇವತ್ತು ಯಾಕಂದರೆ ಇನ್ನೊಬ್ರು ಮೇಲ್ ಪೊಲೀಸರು ಇರ್ತಾರೆ, ಅವರು ಕೂಡ ಇವತ್ತು ಏನೋ ಮೀಟಿಂಗಿಂದ ಆಚೆ ಹೋಗಿದ್ದಾರೆ, ನಾಳೆ ಬೆಳಗ್ಗೆ ಅವ್ರು ಬರ್ತಾರೆ, ನಾಳೆ ಬಿಡಿಸ್ಕೊಂಡು ಹೋಗಿ ಅಂತ ಹೇಳಿ ಹೇಳ್ತಿರ್ತಾರೆ. ನಾಳೆ ಬೆಳಗ್ಗೆ ತನಕ ವೇಟ್ ಮಾಡಬೇಕಾ ಅಂತ ಹೇಳಿ ಈ ಕಡೆ ಇದು ಮಂಚ ನೀನು ಫೋನ್ ಕೊಡು ಇಲ್ಲಿ ಅಂತ ಹೇಳ್ಬಿಟ್ಟು ಅವಳು ಕೂಡ
ಫೋನ್ ಇಸ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಈ ಕಡೆ ಮನುಷ್ಯ ಕೂಡ ಕೈ ಮುಗಿದು ಕೇಳ್ಕೊತಾನೆ, ಸಾರಿ ಬಾವ ನನ್ನಿಂದಲೇ ನಿಮ್ಗೆ ಇದೆಲ್ಲ ಆಗಿದ್ದು ಅಂತ ಕೇಳ್ತಿರ್ಬೇಕಾದ್ರೆ, ನಾನು ನಿಂಗೆ ಅವತ್ತೇ ಪಾರ್ಕಲ್ಲಿ ನಿನಗೆ ವಾರ್ನ್ ಮಾಡಿ ಕೂಡ ಹೋಗಿದ್ದೆ, ನೀನು ಅವ್ನು ಸಹವಾಸ ಮಾಡಬೇಡ, ಅವ್ನು ಸಹವಾಸ ಮಾಡಿರಲಿ ಅಂತ ಇವತ್ತು ನೀನು ಚೆನ್ನಾಗಿ ಓದ್ಬಿಟ್ಟು ಎಕ್ಸಾಮಿಗೆ ಕೂತ್ಕೊಂಡು ಎಕ್ಸಾಮ್ ಬರೀತಿದ್ದೆ ಅಂತ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಬಾವ ನನಗೆ ಗೊತ್ತಾಗಲಿಲ್ಲ, ನಾನು ಏನೋ ತಪ್ಪು ಮಾಡಿಬಿಟ್ಟು ನನಗೆ ಕ್ಷಮಿಸಿ ಅಂತ ಹೇಳ್ತಿರ್ಬೇಕಾದ್ರೆ, ನನಗೆ ನಿನಗೆ ನಾವು ಇಂಪಾರ್ಟೆಂಟ್ ಇಲ್ಲ ಆಗಿರ್ಬೋದು ಕಣೋ, ಆದರೆ ನನಗೆ ನೀನು ಇಂಪಾರ್ಟೆಂಟ್. ನೀನು ಚೆನ್ನಾಗಿ ಓದಿ ಒಳ್ಳೆ ಜಾಬಿಗೆ ಹೋದ್ರೆ ನಿಮ್ಮ ಅಮ್ಮಂಗೂ ತುಂಬ ಖುಷಿಯಾಗುತ್ತೆ ಕಣೋ, ನಿಮ್ಮಮ್ಮ ತುಂಬ ಕಷ್ಟಪಡ್ತಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಮೀನನ್ನು ಕೂಡ ಯಾರ್ಯಾರಿಗೋ ಫೋನ್ ಮಾಡಿ ಕೇಳ್ತಿರ್ಬೇಕಾದ್ರೆ, ಯಾರು ಕೂಡ ಆಗಲ್ಲ ಅಂತ ಹೇಳ್ಬಿಟ್ಟು ಫೋನ್ ಮಾಡಿ ಹೇಳ್ತಿರ್ಬೇಕಾದ್ರೆ, ಮೀನಿಗೆ ಸಡನ್ನಾಗಿ ಶ್ರುತಿ ನೆನಪಾಗ್ತಾಳೆ. ಶ್ರುತಿಗೂ ಫೋನ್ ಮಾಡಿ ಕೇಳೋಣ ಅವ್ರು ಏನಾದರೂ ಮಾಡ್ಬೋದು ಅಂತ ಹೇಳಿದಾಗ, ಶ್ರುತಿಗೆ ನಾನು ಮೀನಾ ನನಗೆ ಇವರು ಸೂರ್ಯ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನು ಸೂರ್ಯ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ, ಏನಾಯಿತು ಅಂತ ಹೇಳಿ ಅವಳು ಕೂಡ ಕೇಳಿದಾಗ, ಆವಾಗ ಮೀನಾ ಎಲ್ಲನೂ ಕೂಡ ಹಳೆದನ್ನೆಲ್ಲ ಹೇಳ್ತಿರ್ತಾರೆ. ಈ ಕಡೆ ಕುಡ್ದಿರೋ ಥರ ನಾಟಕ ಆಡ್ತಿದ್ರು, ರೋಡಲ್ಲಿ ನಿಂತ್ಕೊಂಡು ಬೈತಿದ್ರು, ನನಗೆ ಹೊಡಿತಿದ್ರು, ಅದನ್ನೆಲ್ಲ ಪ್ರಿನ್ಸಿಪಲ್ ಎಲ್ಲ ನೋಡ್ಕೊಂಡು ಅವರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಸಡನ್ನಾಗಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಇಷ್ಟೆಲ್ಲ ಎಂತಕ್ಕೆ ಡ್ರಾ ಮಾಡಬೇಕಿತ್ತು, ಅವರು ಅಟ್ಲೀಸ್ಟ್ ಹೋಗ್ಬಿಟ್ಟು ಪೊಲೀಸರ ಹತ್ರ ರಿಕ್ವೆಸ್ಟ್ ಮಾಡಿ ಅಂತ ಕೇಳಿದಾಗ, ಪೊಲೀಸರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ರು ಎಷ್ಟಾದರೂ ಅವ್ರು ಕೇಳ್ತಿಲ್ಲ, ಅವರೆಲ್ಲ ಮೀಟಿಂಗ್ ಇದೆ ಅಂತ ಆಚೆ ಹೋಗಿದ್ದಾರೆ, ನೀವು ಕಮಿಷನರ್ ಯಾರಿಗಾದ್ರೂ ಗೊತ್ತಿದ್ರೆ ನಿಮಗೆ ಫೋನ್ ಮಾಡಿ ಹೇಳಿ ಅಂತ ಹೇಳಿದಾಗ, ನನಗೆ ಯಾರೂ ಗೊತ್ತಿಲ್ಲ, ಸರಿ ಆಯಿತು ನೀವು ನಿನಗೆ ಬೇರೆಯವ್ರ ಹತ್ರ ಫೋನ್ ಮಾಡಿ ತಿಳ್ಕೊತೀನಿ, ಅಕಸ್ಮಾತ್ ಅವ್ರು ಏನಾದರೂ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಅಂತ ಕೇಳಿದ್ರೆ, ಅಯ್ಯೋ ಫಸ್ಟ್ ಒಂದು ಸಲ ಕೇಳಿ ನೋಡಿ ಆಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ, ಸರಿ ಆಯಿತು ನಿಮಗೋಸ್ಕರ ಪ್ರಯತ್ನ ಪಡ್ತೀನಿ ಅಂತ ಹೇಳ್ಬಿಟ್ಟು ಸೂರ್ಯ ಈ ಕಡೆ ಶ್ರುತಿ ಕೂಡ ಹೇಳ್ತಾಳೆ. ಸರಿ ಅಂತ ಹೇಳ್ಬಿಟ್ಟು ಶ್ರುತಿ ಯೋಚನೆ ಮಾಡ್ತಿರ್ತಾಳೆ, ಯಾರಿಗೆ ಹೇಳೋದು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಸಡನ್ನಾಗಿ ಅವ್ರ ಅಪ್ಪ ನೆನಪಾದಾಗ ಅವ್ರ ಅಮ್ಮಂಗೆ ಕಾಲ್ ಮಾಡಿ ಹೇಳ್ತಾಳೆ, ಅಮ್ಮ ಸ್ವಲ್ಪ ಹೆಲ್ಪ್ ಬೇಕಿತ್ತು ಅಂತ ಕೇಳಿದಾಗ, ಪರವಾಗಿಲ್ಲ ಮದುವೆಯಾಗಿ ಇಷ್ಟು ವರ್ಷಕ್ಕೆ ನೀನು ನನ್ನ ಹೆಲ್ಪ್ ಕೇಳ್ತಿದ್ಯಲ್ಲ ಅಂತ ಹೇಳಿದಾಗ, ಅದೆಲ್ಲ ಏನೂ ಬೇಡ, ನೀನು ನನಗೆ ಇದೆಲ್ಲ ಮಾತಾಡಬೇಡ, ಸ್ವಲ್ಪ ಅಪ್ಪನ ಹತ್ರ ಮಾತಾಡಬೇಕು, ಫೋನ್ ಕೊಡು ಇಲ್ಲಿ ಅಂತ ಹೇಳಿದಾಗ, ಸರಿ ಅಂತ ಹೇಳ್ಬಿಟ್ಟು, ಸರಿ ಆಯಿತು ಮಾತಾಡು ಇದ್ದಾರೆ ಇಲ್ಲೇ ಅಂತ ಹೇಳ್ಬಿಟ್ಟು ಫೋನ್ ಕೊಡ್ತಾಳೆ. ಏನಂತ ಕೇಳಿದಾಗ, ಅಯ್ಯೋ ನಮ್ಗೆ ಬೇಕಾದವರು ಒಬ್ಬರಿಗೆ ಅರೆಸ್ಟ್ ಮಾಡಿದ್ದಾರೆ, ಅವ್ರನ್ನ ಬಿಡಿಸ್ಬೇಕು ಅಂತೇಳಿ ಹೇಳಿದಾಗ, ಕಮಿಷನರ್ ಹತ್ರ ಮಾತಾಡಿ ಅಂತೇಳಿ ಹೇಳ್ತಾಳೆ. ಸರಿ ಆಯಿತು ಯಾವ ಪೊಲೀಸ್ ಸ್ಟೇಷನ್ ಯಾರು ಹೆಸರು ಅಂತ ಕೇಳು ಅಂತ ಹೇಳಿದಾಗ, ಅವ್ರ ಹೆಸರು ಸೂರ್ಯ ಅಂತೇಳಿ ಹೇಳ್ತಾರೆ. ಅಯ್ಯೋ ಅವನಿಗೋಸ್ಕರ ನಾನೇ ರಿಕ್ವೆಸ್ಟ್ ಮಾಡಿ ಕೇಳ್ಕೊಬೇಕು, ಅವ್ನು ಬೇಕಾದ್ರೆ ಅಲ್ಲೇ ಇರಲಿ, ಅವ್ನಿಗೆ ಇನ್ನೂ ಅಲ್ಲೇ ಇದ್ದೆ ಅವ್ನಿಗೆ ಶಿಕ್ಷೆ ಕೊಡಲಿ ಅನ್ನೋ ಥರ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬಿಡು ಅಂತ ಹೇಳ್ತಿರ್ಬೇಕಾದ್ರೆ, ಹೋಗಿ ನಾನು ನಿಮಗೆ ಕೇಳಿದ್ರೆ ನಿಮ್ಮ ಹತ್ರ ಯಾವ ಹೆಲ್ಪು ಕೇಳಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾಳೆ. ನೋಡು ಇವಳಿಗೆ ಎಷ್ಟಿರಬೇಕು, ನನಗೇನೆ ಫೋನ್ ಕಟ್ ಮಾಡಿ ಹೇಳ್ತಾಳಲ್ಲ ಇವಳು ಅಂತ ಹೇಳ್ತಿರ್ಬೇಕಾದ್ರೆ, ಅದಕ್ಕೆ ಶ್ರುತಿ ಇದ್ದವಳು ಈ ಕಡೆ ಮೀನಿಗೆ ಫೋನ್ ಮಾಡಿ ಹೇಳ್ತಾಳೆ, ಅಯ್ಯೋ ನಾನು ನಮ್ಮ ಡ್ಯಾಡಿಗೆ ಫೋನ್ ಮಾಡಿ ಕೇಳಿದೆ, ಅವ್ರು ಆಗಲ್ಲ ಅಂತ ಅಂದ್ಬಿಟ್ರು ಮೀನಾ ಅಂತ ಹೇಳಿದಾಗ, ಓ ಹೌದಾ ಸರಿ ಆಯಿತು ಬಿಡಿ, ನಾನು ಬೇರೆಯವ್ರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಅಂತ ಹೇಳ್ತಾಳೆ. ಸರಿ ಆಯಿತು ರಿಕ್ವೆಸ್ಟ್ ಮಾಡಿ, ನನ್ನಿಂದ ಏನಾದರೂ ತಪ್ಪಾದರೆ ಸಾರಿ ಅಂತ ಕೇಳ್ತಿರ್ತಾರೆ. ಪರವಾಗಿಲ್ಲ ನೀವು ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿದ್ರಲ್ಲ ಅದೇ ನನಗೆ ಖುಷಿ ಆಯಿತು, ಬೇಡ ಬಿಟ್ಬಿಡಿ ಅಂತ ಹೇಳಿ ಈ ಕಡೆ ಮೀನಾ ಕೂಡ ಹೇಳ್ತಾಳೆ. ಈ ಕಡೆ ಸೂರ್ಯನ ಹತ್ರ ಹೋಗಿ ನಿಂತ್ಕೊಂಡು ಹೇಳ್ತಾರೆ, ನಾನು ಸುಮಾರು ಜನನ ಹತ್ರ ಹೋಗಿ ಕೇಳಿದೆ, ಶ್ರುತಿ ಅವ್ರ ಅಮ್ಮನ ಹತ್ರನೂ ಶ್ರುತಿ ಅವ್ರ ಹತ್ರನೂ ಕೇಳಿದೆ, ಅವ್ರು ಏನೂ ಆಗಿಲ್ಲ ಅಂತ ಹೇಳ್ಬಿಟ್ರು, ನೀನು ಯಾಕೆ ಹೋಗಿ ಅವ್ರ ಹತ್ರ ಹೋಗಿ ಕೇಳೋಕ್ಕೋದು, ಅವ್ರು ಮೊದಲೇ ನನ್ನ ಕಂಡ್ರೆ ಆಗಲ್ಲ ಅಂತಂದ್ರೆ ಇರೋದನ್ನೆಲ್ಲ ಸೇರಿಸ್ಕೊಂಡು ಏನಾದ್ರು ಮಾಡಿದ್ರೆ ಏನು ಮಾಡ್ತೀಯ ಅಂತ ಹೇಳಿ ಸೂರ್ಯ ಕೇಳ್ತಿರ್ಬೇಕು. ನನಗೆ ಏನು ಮಾಡಬೇಕಂತ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆ ಸಡನ್ನಾಗಿ ನಾನು ಅವಳಿಗೆ ಫೋನ್ ಮಾಡಿ ಕೇಳಿದೆ ಅಂದಾಗ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಿಬಿಡ, ಇವತ್ತೊಂದಿನ ಇಲ್ಲಿ ಇಟ್ಕೊತಾರೆ, ನಾಳೆ ಬೆಳಗ್ಗೆ ಕಳಿಸ್ತಾರೆ ಬಿಡು, ನೀನು ಯಾಕೆ ಇದರೆಲ್ಲ ಯೋಚನೆ ಮಾಡ್ತೀಯ ಅಂತ ಹೇಳಿದಾಗ, ಇಲ್ಲ ರೀ ನನಗೆ ನೀನು ಬಿಟ್ಟು ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಮಂಚ ಅವಳನ್ನ ಕರ್ಕೊಂಡು ಫಸ್ಟ್ ಇಲ್ಲಿಂದ ಹೋಗು ಅಂತ ಹೇಳ್ತಿರ್ತಾಳೆ. ನೀನು ಯಾವುದೇ ಕಾರಣಕ್ಕೂ ಎದುರು ಬೇಡ ಮೀನಾ, ನಾನು ನಿನ್ನ ಜೊತೆ ಇರ್ತೀನಿ, ನಾನು ಯಾವಾಗಲೂ ನಾನು ನಾಳೆ ಬಂದೇ ಬರ್ತೀನಿ, ನೀನು ಎದುರು ಬೇಡ, ನೀನು ಅವಳ ಮಂಜನ ಕರ್ಕೊಂಡು ನಿಮ್ಮ ಮನೆಗೆ ಹೋಗು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಮಂಚ ಇಲ್ಲೇನು ಕೊತ್ತಿ ಕುಣಿತಿದ್ದೆ ಅವಳನ್ನ ಕರ್ಕೊಂಡು ಹೋಗು, ಇಲ್ಲಾಂದ್ರೆ ನೀನು ಒಳಗೆ ಬಂದು ಸೇರ್ಕೊಂತೀಯ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಮಂಜ ಇದ್ದವನು ಅಕ್ಕ ಬಾ ನೀನು ಸುಮ್ಮನೆ ಅಂತ ಹೇಳ್ತಾರೆ, ನಾಳೆ ಬರೋಣ ಬೇಗ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ಮಂಜು ಅವಳನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಈ ಕಡೆ ಶಾಂತಿನೂ ಕೂಡ ಬುಕ್ ಇಟ್ಕೊಂಡು ಓದ್ತಾ ಇರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಮೀನಾ ಕೂಡ ಬರ್ತಾಳೆ. ನಿಂತ್ಕೊಳ್ಳೋ ಎಲ್ಲೇ ಹೋಗಿದ್ಯಾ ನೀನು ಇಷ್ಟೊತ್ತಿನಲ್ಲಿ ಅಂತ ಕೇಳಿದಾಗ, ಅದು ಹೂ ಕಟ್ಟೋ ಆರ್ಡ್ರ್ ಇತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳ್ತಿರ್ತಾರೆ. ಯಾವ ಹೂ ಕಟ್ಟೋ ಆರ್ಡ್ರ್ ಎಲ್ಲಿತ್ತು ಅಂತ ಕೇಳ್ತಿರ್ಬೇಕಾದ್ರೆ, ಅದು ಕಮಲಕ್ಕ ಅವರು ಹೂ ಕಟ್ತಿದ್ರು, ಅದಕ್ಕೋಸ್ಕರ ಅವ್ರದ್ದು ಆರ್ಡ್ರ್ ಇತ್ತು ದೊಡ್ಡದು ಅಂತ ಹೇಳ್ತಿರ್ಬೇಕಾದ್ರೆ, ನಿನ್ನ ಗಂಡ ಎಲ್ಲಿ ಅಂತ ಕೇಳ್ತಾರೆ. ನಿನ್ನ ಗಂಡ ಎಲ್ಲಿ ಅಂತ ಅವರು ಟ್ರಿಪ್ಪಿಗೆ ಆಚೆ ಹೋಗಿದ್ದಾರೆ ಅಂತ ಹೇಳ್ತಿರ್ಬೇಕು. ಟ್ರಿಪ್ ಏನು ಸ್ಟೇಷನಲ್ಲಿ ಇದೆಯಾ ಅಂತ ಹೇಳಿದಾಗ, ಇವಳಿಗೆ ಶಾಕ್ ಆಗುತ್ತೆ ಮೀನಿಗೆ, ಯಾರು ಹೇಳಿರ್ಬೋದು, ಏನು ಹೇಳ್ತಿದ್ದಾರೆ ಇವರು ಅಂತ ಹೇಳಿ, ಏನು ಸ್ಟೇಷನಲ್ಲಿ ಯಾರು ಹೋಗಿದ್ದಾರೆ ಅಂತ ಕೇಳ್ತಿರ್ಬೇಕಾದ್ರೆ, ಓ ಇವ್ನ ಗಂಡ ಸ್ಟೇಷನ್ಗೆ ಹೋಗಿದ್ದಾನೆ, ಅಲ್ಲಿಂದಲೇ ಇವಳು ಬರ್ತಿರೋದು, ಇಲ್ಲಿ ನೋಡಿದ್ರೆ ಸುಳ್ಳು ಹೇಳ್ತಾಳೆ ನಮ್ಮ ಹತ್ರ ಅಂತ ಹೇಳಿ ಶಾಂತಿ ಕೂಡ ರೇಗ್ತಾ ಇರ್ತಾನೆ. ಇಲ್ಲ ಅತ್ತೆ ನಾನೇನು ಸುಳ್ಳು ಹೇಳ್ತಿಲ್ಲ ಅಂತ, ಸಾಕು ಸುಮ್ಮನೆ ಇರಿ ಅಂತ ಹೇಳ್ತಿರ್ಬೇಕಾದ್ರೆ, ಮನೆಯವರೆಲ್ಲರೂ ಬಂದು ನಿಂತ್ಕೊತಾರೆ. ಅಲ್ಲ ಕಣೆ ಅವ್ನಿಗೆ ಯಾರು ಹೊಡೆದು ಬಡ್ದು ಹೋಗಿರ್ತಾನೆ, ನೀನು ಯಾಕೆ ಸ್ಟೇಷನ್ಗೆ ಹೋಗ್ತೀಯ, ಅವನೆಲ್ಲಾದರೂ ಇರ್ತಾನೆ, ಏನಮ್ಮ ಆಯಿತು ಏನು ವಿಷಯ ಅಂತ ಕೇಳಿದಾಗ, ಅದು ಹಾಗಲ್ಲ, ಇಲ್ಲ ಮಾವ ಏನಿಲ್ಲ, ಅವರು ಸ್ಟೇಷನಲ್ಲಿ ಇದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಿರ್ಬೇಕಾದ್ರೆ, ಯಾಕಮ್ಮ ಏನಾಯಿತು ಅಂತ ಕೇಳ್ತಿರ್ಬೇಕು, ಇನ್ನೇನು ರೀ ಯಾರಿಗೋ ಕೈಯೋ ಕಾಲು ಮುರಿದಿರ್ತಾನೆ, ಅದಕ್ಕೆ ಕರ್ಕೊಂಡೋಗಿ ಸ್ಟೇಷನಿಗೆ ಕೂರಿಸಿರ್ತಾರೆ. ಇವನು ಅದಕ್ಕೆ ಈ ಕಡೆ ಮನೋಜ್ ಇದ್ದಾನೆ, ಅಪ್ಪ ದೊಡ್ಡ ಬಿಸ್ನೆಸ್ ಮ್ಯಾನ್ ಮನೆ ಇದು, ಕೈ ಕಾಲೆಲ್ಲ ಮುರಿದು ಯಾರೋ ಬಂದು ಜಗಳ ಆಡಿದಾಗ ನನ್ನ ಪ್ರೆಸ್ಟೀಜ್ ಏನಾಗಬೇಕು, ನಾನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್, ನನ್ನ ಕತೆ ಏನಾಗಬೇಕು ಅಂತೇಳಿ ಕೇಳ್ತಿರ್ಬೇಕಾದ್ರೆ,
ಯಾರು ಕೈ ಕಾಲು ಮುರಿದಿದ್ದಾನೆ ಏನಾಯಿತು ಅಂತೇಳಿ ಈ ಕಡೆ ರೋಹಿಣಿ ಕೇಳ್ತಿರ್ಬೇಕಾದ್ರೆ ಯಾಕೆ ಯಾರು ಬರ್ತಾರೋ ಮನೆ ಮುಂದೆ ಅಂತೇಳಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ಶ್ರುತಿನೂ ಕೂಡ ನೋಡ್ತಾ ಇರ್ತಾಳೆ. ಶ್ರುತಿನೂ ಏನು ಮಾತಾಡ್ತಿರಲ್ಲ. ಆದರೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ. ಮೀನಂಗೆ ಕೇಳ್ತಾ ಇರ್ತಾರೆ ಏನಾಯಿತು ಅಂತ ಕೇಳಿದಾಗ, ಅಯ್ಯೋ ನನ್ನ ತಮ್ಮ ಎಕ್ಸಾಮ್ಗೆ ಕೂತಿರ್ಲಿಲ್ಲ, ಪ್ರಿನ್ಸಿಪಲ್ ಹತ್ರ ರಿಕ್ವೆಸ್ಟ್ ಮಾಡಬೇಕಿತ್ತು, ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಡ್ರಾಮಾ ಆಡಿದ್ವಿ ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಏನೋ ಈ ಥರ ಎಲ್ಲ ಡ್ರಾಮಾ ಆಡಿದ್ರಾ ನೀವು? ಅಂದರೆ ನನ್ನ ಪ್ರೆಸ್ಟೀಜ್ ಏನಾಗಬೇಕು, ಪ್ರಿನ್ಸಿಪಲ್ ಮುಂದೆಗೋಸ್ಕರ ನನಗೋಸ್ಕರ ನನ್ನ ಪ್ರೆಸ್ಟೀಜ್ ಏನಾಗಬೇಕು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ನಾವು ಏನೂ ಬೇಕು ಅಂತ ಮಾಡಿರಲಿಲ್ಲ, ಅದು ಗೊತ್ತಿಲ್ಲದೇನೆ ಪೊಲೀಸರು ನಮ್ಮನ್ನ ಕರ್ಕೊಂಡು ಹೋಗ್ಬಿಟ್ರು, ಅವ್ರು ಈ ಥರ ಬರ್ತಾರೆ ಅಂತಲೂ ನಮಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರೋಹಿಣಿ ಇದ್ದೋಳು, ಅಲ್ಲ ಈ ಥರ ಎಲ್ಲ ಕೆಲಸ ಮಾಡೋದಕ್ಕೆ ನಿಮಗೇನು ಅನ್ಸಲ್ವಾ ಅಂತೇಳಿ ಹೇಳ್ತಿರ್ತಾರೆ. ಅಲ್ಲ ನೀವಿಬ್ಬರು ಗಂಡ ಹೆಂಡತಿ ಏನು ನೀವಿಬ್ಬರೇನು ದೊಡ್ಡ ಏನು ಮಾಡಿದ್ರು ಯಾರು ಏನು ಕೇಳಲ್ಲ ಅನ್ನೋ ಥರ, ಮನೆಯವರೆಲ್ಲ ನಾವು ಇಲ್ವಾ, ಮನೆಯವರಾಗಿ ನಾವು ಹೇಳ್ತಿರ್ಲಿಲ್ವಾ, ಕೇಳ್ತಿರ್ಲಿಲ್ವಾ, ನೀವು ಯಾರು ಇದನ್ನೆಲ್ಲ ಮಾಡೋದಕ್ಕೆ ಕೊಟ್ಟಿದ್ದು ಪರ್ಮಿಷನು ಅಂತೇಳಿ ಹೇಳ್ತಿರ್ಬೇಕಾದ್ರೆ, ಹಾಗೇನಿಲ್ಲ ಅತ್ತೆ, ನಾವೇನು ಬೇಕು ಅಂತ ಮಾಡಿಲ್ಲ, ನಾವು ಮಂಜುನಿಗೋಸ್ಕರ ಮಾಡಿದ್ದಷ್ಟೇ ಅಂತೇಳಿ ಹೇಳ್ತಿರ್ತಾಳೆ. ನೋಡ್ರೇನ್ರಿ ನೀವು ಪರವಾಗಿ ವಹಿಸ್ಕೊಂಡು ಬಂದು ಮಾತಾಡ್ತಿದ್ರಲ್ವಾ ಅಂತ ಕೇಳಿದಾಗ, ನಿನಗೆ ಯಾರು ಇದು ಅಂತ ಕೇಳಿದಾಗ, ನನಗೆ ಶ್ರುತಿ ಅವ್ರ ಅಮ್ಮ ಬಂದು ಹೇಳಿದ್ದು, ಶ್ರುತಿ ಅವ್ರ ಅಮ್ಮ ಎಲ್ಲ ಬಂದು ಗುಣಗಾನ ಮಾಡಿದ್ದಾರೆ ಇವಳ ಬಗ್ಗೆ ಅಂತ ಹೇಳ್ತಿರ್ಬೇಕಾದ್ರೆ, ಈ ಕಡೆ ಶ್ರುತಿ ಇದ್ದಳು, ಅಯ್ಯೋ ನನಗೆ ಗೊತ್ತಿಲ್ಲ ನಮ್ಮ ಅಮ್ಮ ಬಂದು ಮಾತಾಡ್ತಾರೆ ಅಂತ ಇವರು ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಅದಕ್ಕೋಸ್ಕರ ನಾನು ನಮ್ಮ ಅಮ್ಮನ ಕೇಳಿದೆ ಹೊರತು ನಮ್ಮ ಅಮ್ಮ ಬಂದು ಇಷ್ಟೊಂದೆಲ್ಲ ರಂಪಾಯಣ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ ಅಂತ ಹೇಳ್ಬಿಟ್ಟು ಶ್ರುತಿಗೆ ಹೇಳ್ತಾ ಇರ್ತಾಳೆ. ಅದಕ್ಕೆ ರವಿತು ಏನು ಶ್ರುತಿ ನಿಮ್ಮ ಅಮ್ಮ ಹಿಂಗೆಲ್ಲ ಮಾಡೋದಕ್ಕೆ ಸರಿನಾ ಅಂತ ಕೇಳಿದಾಗ, ಈ ಕಡೆ ಅವ್ರ ರಂಗನಾಥ್ ಕೂಡ ಕೇಳ್ತಿರ್ತಾರೆ ಏನಮ್ಮ ವಿಷಯ ಏನಾಯ್ತು ಅಂತ ಕೇಳಿದಾಗ, ಹಂಗೆ ಮತ್ತೆ ಏನು ಕೂಡ ಎಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ಅಲ್ಲ ಅಮ್ಮ ನೀನು ಇಷ್ಟೊಂದೆಲ್ಲ ಮಾಡಬೇಕಾದ ಅವಶ್ಯಕತೆ ಏನಾಯಿತು ಅಂತ ಕೇಳಿದಾಗ ಮತ್ತೆ ಕೂಡ ಹೇಳ್ತಿರ್ತಾಳೆ, ಇಲ್ಲ ಬಾವ ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ವಿ, ಅವರು ಕುಡ್ದಿರೋ ಬಾಟ್ಲು ಇಲ್ದಿರೋ ಬಾಟ್ಲನ್ನ ತೊಗೊಂಡು ಬಂದು ರೋಡಲ್ಲಿ ನನಗೆ ಹೊಡಿತೀನಿ, ಅದೇ ಟೈಮಿಗೆ ಪ್ರಿನ್ಸಿಪಲ್ ಕೂಡ ಬರ್ತಾರೆ, ಅವ್ರು ನೋಡಿಬಿಟ್ಟು ಮಂಜುಗೆ ಸೀಟ್ ಕೊಡ್ತಾರೆ, ಮಂಜು ಕೂಡ ರಿಕ್ವೆಸ್ಟ್ ಮಾಡ್ತಾನೆ ಹಾಗೆ ಹೀಗೆ ಅಂತ ಅನ್ನೋಷ್ಟರಲ್ಲೇ ಪೊಲೀಸರಿಗೆ ಗೊತ್ತಿಲ್ಲದೇ ನಮಗೆ ಗೊತ್ತಿಲ್ಲದೇ ಅವರು ಪೊಲೀಸರು ಕಂಪ್ಲೇಂಟ್ ಕೊಟ್ಬಿಟ್ಟಿದ್ರು, ಅವ್ರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು, ನಾವು ಏನು ಮಾಡಬೇಕಂತ ನನಗೆ ಗೊತ್ತಿಲ್ಲ, ನಾವು ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿದೆ, ಆದರೆ ಪೊಲೀಸವರು ಇರಲ್ಲ ಇವತ್ತು ನಾಳೆ ಮೀಟಿಂಗ್ ಇದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ರು ಅಂತ ಹೇಳಿದಾಗ ಬಿಡಲಿಲ್ಲ ಅವ್ರನ್ನ ಅಂತ ಹೇಳಿದಾಗ, ಅಲ್ಲಮ್ಮ ದೊಡ್ಡವರಾಗಿ ನಾವಿದ್ದೆ ಪ್ರಿನ್ಸಿಪಲ್ಗೆ ಈ ಥರ ಎಲ್ಲ ಮೋಸ ಮಾಡಿ ಸೀಟ್ ತೊಗೊಳ್ಳೋದು ತುಂಬ ತಪ್ಪು ಅಮ್ಮ, ಅವ್ರ ಕೈಯ ಕಾಲ ಬೇಡ್ಕೊಂಡಿದ್ದಿದ್ರೆ ಏನೋ ಒಂದು ಮನ್ಸು ಕರ್ಕೋದು, ನೀವು ಈ ಥರ ಎಲ್ಲ ಮಾಡಿದ್ದೀರಾ ಅಂತ ಅಂದರೆ ಅವ್ರು ತುಂಬ ಮನ್ಸು ಬೇಜಾರು ಮಾಡ್ಕೊತಾರೆ. ಅದು ಅಲ್ಲದೆ ನೀನು ನನ್ನ ಹತ್ರ ಹೇಳಬೇಕಿತ್ತು, ನಾನು ದೊಡ್ಡವನಾಗಿ ಮನೆ ಹಿರಿಯೋನಾಗಿ ನಾನು ಏನಾದರೂ ಒಂದು ಮಾತಾಡ್ತಿದ್ದೆ ಅಂತ ಹೇಳಿದಾಗ, ಇಲ್ಲ ಮಾವ ನಾನು ಹೇಳಬೇಕು ಅಂತಲೇ ಇದೆ, ಸಡನ್ನಾಗಿ ಈ ಥರ ಎಲ್ಲ ಆಗೋಯ್ತು ಅಂದಾಗ, ಎಲ್ಲ ಆದಮೇಲಿಂದ ಇನ್ನೇನಮ್ಮ ನಾನೊಬ್ಬ ರಿಟೈರ್ಡ್ ಮನುಷ್ಯ, ನಾನೊಬ್ಬ ಮೂಲೆಗೆ ಕೂತ್ಕೊತೀನಿ, ಹಾಕಿನ ತಿಂತೀನಿ, ನನಗೇನು ಜವಾಬ್ದಾರಿ ಇರುತ್ತೆ, ಆಮೇಲಿಂದ ನಾನೇನು ಕೆಲಸ ಮಾಡೋದಕ್ಕಾಗಲ್ಲ, ನನಗೇನು ಮಾಡಿದ್ರು ನನಗೇನು ಹೇಳಿದ್ರು ಯೂಸ್ ಇಲ್ಲ ಅನ್ನೋ ಥರ ನೀವೇ ಡಿಸೈಡ್ ಮಾಡ್ಕೊಂಡ್ಬಿಟ್ರಲ್ಲ, ಅದರಲ್ಲೂ ನನಗೆ ಮೀನಾ ನೀನು ಮಾಡಿದ್ರಲ್ಲಿ ನಂಗೆ ತುಂಬ ಬೇಜಾರಿದೆ ಈ ವಿಷಯದಲ್ಲಿ, ನೀನು ಈ ಥರ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಒಂದು ಮಾತು ಕೇಳಬೇಕಿತ್ತಮ್ಮ, ಮನೆಯವ್ರಾಗ ನಾವೆಲ್ಲರೂ ಇದ್ವಿ, ಯಾಕೆ ಈ ಥರ ಎಲ್ಲ ಮಾಡಿದೆ, ನಂಗೆ ನಿನ್ನ ಬಗ್ಗೆ ತುಂಬ ಬೇಜಾರಾಗಿದೆ, ನಂಗೆ ತುಂಬ ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಮೀನಾಗೆ ತುಂಬ ಅಳು ಬರ್ತಿದೆ, ನಾನು ಈ ಥರ ತಪ್ಪು ಮಾಡಿದ್ನ ಏನು ಅಂತ ಹೇಳ್ಬಿಟ್ಟು ಅವನು ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ರಂಗನಾಥ್ ಕೂಡ ಅಲ್ಲಿಂದ ಹೊರಟೋಗ್ತಾನೆ ಬೇಜಾರು ಮಾಡ್ಕೊಂಡು, ಏನು ಮನೋಜ್ ಇವತ್ತಿನ ಸೂರ್ಯ ಬೇಗ ಹುಟ್ಬಿಟ್ಟು ನಾನು ಹೋಗಿ ನೋಡು ಅಂತ ಹೇಳಿದಾಗ, ಅಮ್ಮ ರಾತ್ರಿ ಯಾವಾಗಮ್ಮ ಸೂರ್ಯ ಹುಡ್ತಾನೆ ಅಂತ ಕೇಳಿದಾಗ, ಅಲ್ಲ ಕಣವ್ವ ನಿಮ್ಮ ಅಪ್ಪ ನೋಡಿದ್ರು ಇವ್ಳ ಬಗ್ಗೆ ಹಿಂಗೆಲ್ಲ ಮಾತಾಡಿ ಹೋಗ್ಬಿಟ್ರಲ್ಲ ಅಂತ ಹೇಳಿದಾಗ, ಇಲ್ಲ ಅತ್ತೆ ನಾನೇನು ಬೇಕು ಅಂತ ಮಾಡಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ, ಸಾಕು ಸುಮ್ಮನೆ ಮುಚ್ಚೆ ಬಾಯಿ, ಎಲ್ಲ ನಿನ್ನಿಂದನೇ ಹಾಕ್ತಿರೋದು, ನಿನ್ನ ತಾಳಕ್ಕೆ ತಕ್ಕಂತೆ ಅವನು ಕುಡಿತಿದ್ದಾನೆ ಅಂತ ಹೇಳ್ತಿರ್ಬೇಕಾದ್ರೆ, ಆಗಬೇಕಾಗಿದ್ದು ಕಣೆ ಎಷ್ಟು ಸಲ ಹೇಳಿದ್ದೀನಿ, ನಿಮ್ಮ ಪಾಡಿಗೆ ನೀವಿರಿ ಅಂತ, ಕಂಡವ್ರ ಮನೆಗೆಲ್ಲ ಉದ್ಧಾರ ಮಾಡೋಕ್ಕೋಗಿ ನೀರು ಸಿಗಾಕೊತೀರ, ಆಗಬೇಕಾಗಿದ್ದೆ ಅದೇನು ಗ್ರಾಚಾರ ಕಾದಿದೆಯೋ ನಿಮ್ಮಿಬ್ಬರಿಗೆ ಅಂತ ಹೇಳ್ತಿರ್ಬೇಕಾದ್ರೆ, ಅದೆಲ್ಲಿಗೆ ಹೋಗಿ ಮುಟ್ತೀರಾ ನೀವಿಬ್ಬರು ಗೊತ್ತಿಲ್ಲ, ಹೇಳಿದ ಮಾತು ಒಂದು ಕೇಳಲ್ಲ, ದೊಡ್ಡವರಾಗಿ ಮನೇಲಿ ಇದ್ದೀವಿ, ಅವ್ರಿಗೂ ಒಂದು ಮಾತು ಹೇಳ್ಬೇಕು ಅನ್ನೋ ಕನಿಕರನೂ ನಿಮಗಿಲ್ಲ ಅಂತ ಹೇಳ್ಬಿಟ್ಟು ಬಾಯಿಗೆ ಬಂದಾಗ ಬೈದ್ಬಿಟ್ಟು ಈ ಕಡೆ ಶಾಂತಿ ಹೊರಟೋಗ್ತಾಳೆ. ಅದೇ ಟೈಮ್ಗೆ ಬೆಳಗ್ಗೆ ಆಯ್ತು ಅಂತ ಪೊಲೀಸ್ ಸ್ಟೇಷನ್ ಹತ್ರ ಹೋದಾಗ ಈಗ ಮಂಜ ಅವ್ರ ತಂಗಿ ಇಬ್ಬರೂ ಕೂಡ ಕಾಯ್ಕೊಂಡು ನಿಂತಿದ್ರು. ಏನು ನೀವಿಬ್ಬರು ಇಷ್ಟು ಬೇಗ ಬಂದಿದ್ದೀರ ತಮ್ಮಿನ ಕೇಳಿದಾಗ, ಅಯ್ಯೋ ಏನಿಲ್ಲ ಆ ಬಾವನ ಅರೆಸ್ಟ್ ಮಾಡಿದಾರಲ್ಲ ಇವನಿಗೋಸ್ಕರ, ಅದಕ್ಕೆ ಬಾವನ ಹತ್ರ ಬಿಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂತ ಅಂದಾಗ, ಸರಿ ಆಯಿತು ಬನ್ನಿ ನಾನು ಬಂದಿದ್ದೀನಿ, ಬೇಗ ಹೋಗಿ ಬಿಡಿಸ್ಕೊಂಡು ಬರೋಣ ಅಂತ ಹೇಳಿದಾಗ, ಈ ಕಡೆ ಅಲ್ಲಿ ಹೋಗ್ಬಿಟ್ಟು ಕೇಳ್ತಾರೆ, ಮೇಡಮ್ ಬಂದಿದ್ದಾರೆ ಅಂತ ಕೇಳಿದಾಗ, ಬಂದಿದ್ದಾರೆ ಹೋಗಿ ಅಂತ ಹೇಳ್ತಾರೆ. ಈ ಕಡೆ ಮೇಡಮ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ, ನನ್ನ ಗಂಡ ಹತ್ತಿರದವನ್ನೆಲ್ಲ ಅವ್ರು ಕುಡಿಯಲ್ಲ ಯಾವುದೇ ಕಾರಣಕ್ಕೂ, ಅವರು ನಾವು ಈ ಥರ ಎಲ್ಲ ಮಾಡಿ ಸುಮ್ಮನೆ ಅಂತ ಹೇಳ್ತಿರ್ಬೇಕಾದ್ರೆ, ಅವರು ಕೂಡ ಸ್ಟೇಷನ್ಗೆ ಬಂದಾಗ ಪೊಲೀಸರು ಕೂಡ ಹೇಳ್ತಿರ್ತಾರೆ, ನನಗೆ ಗೊತ್ತಾಯ್ತಮ್ಮ ಎಲ್ಲ ವಿಷಯ ನನಗೆ ಗೊತ್ತಾಯಿತು, ಅಲ್ಲಿ ನಿಮ್ದೇನೂ ತಪ್ಪಿಲ್ಲ ಅಂತ ಗೊತ್ತಾಯಿತು, ಆದರೆ ನೀವು ಪಬ್ಲಿಕಲ್ಲಿ ಈ ಥರ ಎಲ್ಲ ಮಾಡಬಾರ್ದು ನೆಕ್ಸ್ಟ್ ಟೈಮ್ ಅಂತೇಳಿ ಹೇಳ್ತಿರ್ತಾರೆ. ಇಲ್ಲ ನಾವು ಯಾವುದೇ ಕಾರಣಕ್ಕೂ ಮಾಡಲ್ಲ, ನೀವು ಈ ಥರ ಮಾಡಿದ್ರೆ ಬೇರೆಯವ್ರಿಗೆ ಪ್ರಾಬ್ಲಮ್ ಆಗುತ್ತಮ್ಮ, ನಿಮ್ಮಿಬ್ಬರು ಏನೇ ನಿಮ್ಮ ಫ್ಯಾಮಿಲಿ ಸಮಸ್ಯೆ ಏನೇ ಇದ್ದರೂ ನಿಮ್ಮ ತೀರಿಸ್ಕೊಳ್ಳಿ ಅಂತೇಳಿ ಸೂರ್ಯನ ಬಿಟ್ಟು ಕಳಿಸ್ತಾರೆ. ಈ ಕಡೆ ಇವನಿಗೆ ತುಂಬ ಅಕ್ಷಿ ಬರ್ತಿದ್ದು ಹುಷಾರಿಲ್ದಿರುತ್ತೆ, ನೀನು ಮನೋಜ್ ಈ ಥರ ಕೆಮ್ತಿದೆಯಲ್ಲ ಅಕ್ಷಿ ಮಾಡ್ತಿದ್ಯಾ ಅಂತ ಅಂದಾಗ, ಮೀನಾ ಅವನಿಗೆ ಸ್ವಲ್ಪ ಕಷಾಯ ಮಾಡಿಕೊಡು ಅವನಿಗೆ ಅಂತ ಹೇಳ್ತಿರ್ಬೇಕು, ನಾನು ಯಾಕೆ ಅವ್ರಿಗೆ ಹೆಂಡತಿಯಾಗಿ ರೋಹಿಣಿ ಇಲ್ವ ಅವ್ರಿಗೆ ಅವ್ರು ಮಾಡ್ಕೊಡೋದಕ್ಕಾಗಲ್ವ ಅಂತ ಕೇಳಿದಾಗ, ಮಾಡಿಕೊಟ್ಟಿಲ್ಲ ಅಂತೆ ಗ್ರಾಚಾರ ಕಾದಿಸ್ಬಿಡ್ತೀನಿ ಅಂತೇಳಿ ಮನೋಜ ಬೈತಿರ್ತಾನೆ. ಅದೇ ಕೋಪಕ್ಕೆ ಈ ಕಡೆ ಬೆಲ್ಟ್ ತೊಗೊಬಂದು ಚೆನ್ನಾಗಿ ಹೊಡಿತಾ ಇರ್ತಾಳೆ ಈ ಕಡೆ ಮನೋಜನ್ಗೆ. ಇದನ್ನೆಲ್ಲ ನೋಡಿದ್ದು ಶಾಂತಿಗೆ ತುಂಬ ಗಾಬರಿ ಆಗ್ತಿರುತ್ತೆ.
ಹಿಂಗೆ ಅಟ್ಟಾಡ್ಸ್ಕೊಂಡು ಹೊಡಿತಾನೆ ಇರ್ತಾಳೆ ಈ ಕಡೆ ಮೀನಾನು ಕೂಡ. ಇವತ್ತಿನ ಸಂಚಿಕೆಗೆ ಮುಕ್ತ ಆಯ್ತು. ನಾಳಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ಹೇಳ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.